ಕರ್ನಾಟಕದ ಹಂಪಿಯಲ್ಲಿ ಇಸ್ರೇಲ್ ಮಹಿಳೆಯ ಮೇಲೆ ನಡೆಯಲಾಗಿದ್ದ ಗ್ಯಾಂಗ್ ರೇಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿಗಳಿಗೆ ಹಿರಿಯ ಕೋರ್ಟ್ ಗಲ್ಲು ಶಿಕ್ಷೆಯನ್ನ ಕೊಟ್ಟಿದೆ. 3 ಆರೋಪಿಗಳಿಗೆ ಮರಣ ದಂಡನೆ ವಿಧಿಸಿದ ನ್ಯಾಯಪೀಠ. ಹಂಪಿಯಲ್ಲಿ ವಿದೇಶಿ ಮಹಿಳೆ ಇಸ್ರೇಲ್ ಮಹಿಳೆಯ ಮೇಲೆ ಸಾಮೂಹಿಕ ಗ್ಯಾಂಗ್ ರೇಪ್ ನಡೆದಿತ್ತು. ಆರೋಪಿಗಳಿಗೆ ಗಲ್ಲು ಶಿಕ್ಷೆ ವಿಧಿಸಿದ ಗಂಗಾವತಿ ಹಿರಿಯ ಸಿವಿಲ್ ಕೋರ್ಟ್ 9 ತಿಂಗಳ ಒಳಗಾಗಿ ಪ್ರಕಟಗೊಂಡಿರುವಂತಹ ಮಹತ್ವದ ತೀರ್ಪಿದು. ಬರೀ 9 ತಿಂಗಳ ಒಳಗಾಗಿ ಮಹತ್ವದ ತೀರ್ಪು. ವಿದೇಶಿ ಮಹಿಳೆಯನ್ನ ಅತ್ಯಂತ ಬರ್ಬರವಾಗಿ ರೇಪ್ ಮಾಡಲಾಗಿತ್ತು. ಹಂಪಿಯ ಸಾಣಾಪುರದಲ್ಲಿ ನಡೆದಿದ್ದಂತಹ ಘಟನೆ ಇದು. ಆ ಪ್ರಕರಣ ನಡೆದಾಗ ಕರ್ನಾಟಕದಲ್ಲಿ ಅದೆಷ್ಟೋ ಹೆತ್ತು ತಾಯಂದಿರು ತನ್ನ ಮಕ್ಕಳನ್ನ ಜೋಪಾನವಾಗಿ ಇಟ್ಕೋಬೇಕು. ಇದು ಒಂದು ವಿದೇಶಿ ಮಹಿಳೆಯ ಮೇಲಾದಂತಹ ಸಾಮಾಜಿಕ ದೌರ್ಜನ್ಯ. ಇದು ಆಕೆಯನ್ನು ರೇಪ್ ಮಾಡಲಾಗಿತ್ತು. ಆಕೆ ಬದುಕುಳಿದಿದ್ದು ಪುಣ್ಯ ಆ ಒಂದು ಪ್ರಕರಣದಲ್ಲಿ. ಅದಾದ ನಂತರ ಇಡೀ ರಾಜ್ಯದಲ್ಲಿ ಸಂಚಲನ ಮೂಡಿಸ್ತು ಈ ಗ್ಯಾಂಗ್ ರೇಪ್ ಪ್ರಕರಣ. ಸಣ್ಣ ಸಣ್ಣ ವಯಸ್ಸಿನ ಹುಡುಗರು ಆ ಹೆಣ್ಣು ಮಗಳನ್ನು ನಿರ್ಜನ ಪ್ರದೇಶಕ್ಕೆ ಹೊತ್ತೊಯ್ದು ಆಕೆಯನ್ನು ಅತ್ಯಂತ ಕೆಟ್ಟದಾಗಿ ಆಕೆಗೆ ನಿಂದಿಸಿದ್ದಲ್ಲದೆ ಒಂದು ಹೆಣ್ಣಿಗೆ ಕೊಡಬೇಕಾಗಿರ್ತಕ್ಕಂತಹ ಕನಿಷ್ಠ ಮರ್ಯಾದೆ ಅದನ್ನೂ ಮರೆತು ಆ ಹೆಣ್ಣನ್ನು ವಿಕೃತವಾಗಿ ಹಿಂಸಾ ವಿನೋದಕ್ಕೊಳಪಡಿಸಿದ್ರು. ಹಂಪಿಯಲ್ಲಿ ನಡೆದಂತಹ ಘಟನೆ ಅದು. 3 ಆರೋಪಿಗಳಿಗೆ ಮರಣ ದಂಡನೆ ವಿಧಿಸಿದ ಪೀಠ. ಕೆಲವೊಮ್ಮೆ ಈ ಗ್ಯಾಂಗ್ ರೇಪ್ ಪ್ರಕರಣದಲ್ಲಿ ನೋಡಿ, ಸಾಮಾನ್ಯವಾಗಿ ಭಾರತದ ನ್ಯಾಯಾಲಯದಲ್ಲಿ ಒಂದು ಗಂಭೀರ ಪ್ರಕರಣದಲ್ಲಿ ಭಾಗಿಯಾದ ಒಬ್ಬ ಕೈದಿ ಆರೋಪಿ ಸ್ಥಾನದಲ್ಲಿ ಕಟಕಟೆಯಲ್ಲಿ ನಿಂತ್ಕೊಳ್ಬೇಕಾದ್ರೇ ಆ ಆರೋಪಿ ಈ ಪ್ರಕರಣದಿಂದ ಹೆಂಗೆ ತಪ್ಪಿಸಿಕೊಳ್ಳಬಹುದು ಅನ್ನುವಂಥ ಲೆಕ್ಕಾಚಾರಗಳು ಕೂಡ ಕೆಲ ವಕೀಲರಿಂದ ನಡೀತಾ ಇರುತ್ತೆ. ಹಾಗಿರುವಾಗ ಈ ಪ್ರಕರಣದಲ್ಲಿ ಈ ಆರೋಪಿಗಳಿಗೆ ಮರಣದಂಡನೆ ಆಗಬೇಕು ಅಂತೇಳಿ ಜನಾಗ್ರಹಗಳು ವ್ಯಕ್ತವಾಯಿತು. ಒಂದಷ್ಟು ಜನ ಪ್ರಾರ್ಥನೆ ಮಾಡ್ಕೊಂಡಿದ್ರು. ಅದರ ಭಾಗವಾಗಿ ಈಗ ನ್ಯಾಯಪೀಠ ಗಂಗಾವತಿಯ ಹಿರಿಯ ಸಿವಿಲ್ ಕೋರ್ಟ್ ಮಹತ್ವದ ಆದೇಶವನ್ನು ಕೊಟ್ಟಿರುವಂತಹದ್ದು. ಇನ್ನುಳಿದಂತೆ ಅತ್ಯಾಚಾರಿಗಳಿಗೆ ಇದರ ಮುಖೇನ ಪಾಠ ಆಗಬೇಕು. ರೇಪ್ ರೋಗಿಗಳಿಗೆ ಜ್ವರ ಬರಬೇಕು. ಈ ತರಹದ ಮಹತ್ವದ ಆದೇಶಗಳು ರೇಪ್ ಮಾಡೋದಕ್ಕೆ, ಹೆಣ್ಣನ್ನು ಕಂಡಾಗ ಹಣ್ಣಿನಂತೆ ಕಚ್ಚು ತಿನ್ನೋ ಮನಸ್ಸಾಗುವ ಕೆಲ ವಿಕೃತ ಕಾಮಿಗಳಿಗೆ ಇದರಿಂದ ಪಾಠ. ಹೆಣ್ಣು ಮಕ್ಕಳು ಸಣ್ಣ ಸಣ್ಣ ಎಳೆ ಕೂಸು ಅನ್ನೋದನ್ನು ನೋಡದೆ ರೇಪ್ ಆಗ್ತಾ ಇದೆ. ಸಂಚರಿಸುವಂತಹ ಬಸ್ಗಳಲ್ಲಿ, ರೈಲುಗಳಲ್ಲಿ, ಅಷ್ಟೇ ಯಾಕೆ ಫ್ಲೈಟ್ಗಳಲ್ಲೂ ಕೂಡ ರೇಪಿಗೆ ಪ್ರಯತ್ನಗಳಾಗಿದೆ. ಹಿಂಗಿರಬೇಕಾದ್ರೆ ಹೆಣ್ಣಿಗೆ ಸಂರಕ್ಷಣೆ ಅಥವಾ ಹೆಣ್ಣಿಗೆ ಭದ್ರತೆನೇ ಇಲ್ಲ ಅನ್ನೋ ತರಹ ಜಾಗತಿಕ ಮಟ್ಟದಲ್ಲಿ ಚರ್ಚೆ ಆಗ್ತಿರಬೇಕಾದ್ರೆ ನಮ್ಮ ದೇಶದ, ಅದರಲ್ಲೂ ನಮ್ಮ ರಾಜ್ಯದ ಗಂಗಾವತಿಯ ಹಿರಿಯ ಕೋರ್ಟೊಂದು ಹಂಪಿಯಲ್ಲಿ ನಡೆದಂತಹ ಗ್ಯಾಂಗ್ ರೇಪ್ ಸಂಬಂಧ ಆರೋಪಿಗಳಿಗೆ ಮರಣ ದಂಡನೆ ಶಿಕ್ಷೆ, ಗಲ್ಲು ಶಿಕ್ಷೆಯನ್ನು ವಿಧಿಸಿದೆ. ಇದು ರಾಷ್ಟ್ರದಾದ್ಯಂತ ಚರ್ಚೆಗೆ ಕಾರಣವಾಗಿದೆ. ಸೊ ಗಂಗಾವತಿ ಹಿರಿಯ ಕೋರ್ಟು ಹಂಪಿಯಲ್ಲಿ ನಡೆದಂತಹ ಗ್ಯಾಂಗ್ ರೇಪ್ ಪ್ರಕರಣ ಸಂಬಂಧ ಅವರಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಿದೆ. ವಿದೇಶಿ ಹೆಣ್ಣು ಮಗಳು, ಆಕೆ ಇಸ್ರೇಲಿ ಮೂಲದ ಪ್ರಜೆಯಾಗಿದ್ಲು. ಆಕೆಯನ್ನು ಪುಸಲಾಯಿಸಿ ಆಕೆಯನ್ನು ಮೊದಲು ಅಪ್ರೋಚ್ ಮಾಡ್ತಾರೆ ಈ ದುರುಳರು. ಆಕೆ ಬರಲೊಪ್ಪದೇ ಇದ್ದಾಗ ಆಕೆಯನ್ನು ಬಲವಂತವಾಗಿ ಕರ್ಕೊಂಡು ಹೋಗಿ ನಿರ್ಜನ ಪ್ರದೇಶದಲ್ಲಿ ರೇಪ್ ಮಾಡೋದಕ್ಕೆ ಪ್ರಯತ್ನ. ಪ್ರತಿರೋಧ ಒಡ್ಡಿದ್ರೂ ಕೂಡ ಅದರಿಂದ ಆಕೆ ಅತ್ಯಾಚಾರದಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಸೊ ಆಕೆಯನ್ನು ಈ ಹುಡುಗರು ಅತ್ಯಂತ ಪೈಶಾಚಿಕವಾಗಿ ರೇಪ್ ಮಾಡಿದರು. ಈಗ ಅದೇ ಗಂಗಾವತಿಯ ಹಿರಿಯ ಕೋರ್ಟು ಮಹತ್ವದ ವರ್ಡಿಕ್ಟನ್ನು ಕೊಟ್ಟಿದೆ. ಇದು ಐತಿಹಾಸಿಕ ತೀರ್ಪು ಅಂತ ಹೇಳಲಾಗ್ತಾ ಇದೆ. ಇನ್ನು ಕರ್ನಾಟಕದಲ್ಲಿ ಅದೆಷ್ಟೋ ರೇಪ್ ಪ್ರಕರಣಗಳಿದ್ದಾವೆ. ದೇಶದಲ್ಲಿ ಅದೆಷ್ಟೋ ಪ್ರಕರಣಗಳು ಇನ್ನೂ ಬಾಕಿ ಇದ್ದಾವೆ. 369 ಗಂಭೀರ ರೇಪ್ ಪ್ರಕರಣದಲ್ಲಿ ಮಾತ್ರ ತೀರ್ಪು ಪ್ರಕಟ ಆಗಿರೋದು. ಇನ್ನು ಅದೆಷ್ಟೋ ಕೈದಿಗಳು, ರೇಪ್ ರೋಗಿಗಳು ವಿಚಾರಣಾಧೀನ ಕೈದಿಯಾಗಿ ಭಾರತದ ಅನೇಕ ಜೈಲುಗಳಲ್ಲಿ ಇನ್ನೂ ಹಾಗೇ ಇದ್ದಾರೆ. ಅವರ ವಿರುದ್ಧದ ತೀರ್ಪಿನ್ನೂ ಪ್ರಕಟಣೆ ಆಗಿಲ್ಲ. ಅವರನ್ನು ನಮ್ಮದೇ ಹಣದಲ್ಲಿ ಸರ್ಕಾರ ಆಹಾರವನ್ನು ಖರೀದಿ ಮಾಡಿ ಅವರಿಗೆ ತಿನ್ನಿಸಿ ಪೋಷಣೆ ಮಾಡ್ತಾ ಇದೆ. ಸೊ ಇನ್ನು ಉಳಿದಂತಹ ರೇಪ್ ರೋಗಿಗಳಿಗೂ ಕೂಡ ಇದೊಂದು ಮಾದರಿಯಾಗಬೇಕು. ಹಂಪಿಯಲ್ಲಿ ನಡೆದಿದ್ದಂತಹ ಅತ್ಯಂತ ಭಯಾನಕ ರೇಪ್ ಪ್ರಕರಣದಲ್ಲಿ ಗಂಗಾವತಿಯ ಹಿರಿಯ ಕೋರ್ಟ್ ಈಗ ತೀರ್ಪನ್ನು ಪ್ರಕಟ ಮಾಡಿದೆ. ಆ ತೀರ್ಪು ಪ್ರಕಟವಾದ ಬೆನ್ನಲ್ಲೇ ರಾಜ್ಯದ ಉಳಿದಂತಹ ಪ್ರಕರಣಗಳಿಗೂ ಕೂಡ ಜೀವ ಬರುತ್ತಾ. ಇನ್ನು ಕರಾವಳಿ ಭಾಗದಲ್ಲೂ ಕೂಡ ಅತಿದೊಡ್ಡ ಪ್ರಕರಣ ಆಗಿತ್ತು. ಸೌಜನ್ಯ ಅನ್ನೋ ಹೆಣ್ಣು ಮಗಳನ್ನು ಅತ್ಯಂತ ಬ್ರೂಟಲ್ ಆಗಿ ರೇಪ್ ಮಾಡಲಾಗಿತ್ತು. ರೇಪ್ ಮಾಡಿ ಕೊಂದು ಹಾಕಲಾಯಿತು. ಆ ಪ್ರಕರಣವೂ ಕೂಡ ಇನ್ನೂ ಬಾಕಿ ಇದೆ. ಒಟ್ಟಾರೆ ಈ ಪ್ರಕರಣದ ಮಹತ್ವದ ತೀರ್ಪು ಚರ್ಚೆಯಾಗ್ತಾ ಇದೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.